ಸಾವಯವ ಕೃಷಿ ತರಬೇತಿ ಕೃಷಿ ಸಖಿ ಕುರಿತು ಒಂದು 5 ದಿವಸ ತರಬೇತಿ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಡಿ ಸಾಹೇಬರು ಹಾರ್ಟಿಕಲ್ಚರ್ ಕಾಲೇಜು, ಅದೇ ರೀತಿಯಾಗಿ ಜಂಟಿ ಕೃಷಿ ನಿರ್ದೇಶಕರು ಮೇಡಮ್ ಅವರು ಇದ್ದಾರೆ. ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು, ಕೃಷಿ ಸಖಿಯರು ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ನಮಗೆ ನಿನ್ನೆ ಹೇಳಿದ್ರು ಬನ್ನಿ ಸರ್, ಉದ್ಘಾಟನೆ ಇದೆ ಈ ಒಂದು ಕಾರ್ಯಕ್ರಮ ಕೃಷಿ ಸಖಿಯರು. ನನಗೆ ಸಮಯ ಇಲ್ಲ ಸರ್ ಅಂತ ಬಂದು ಒಂದು 10 ನಿಮಿಷ ಬಂದು ಹೋರಾದ್ರು, ಅದಕ್ಕೆ ಬಂದಿದೆ. ನಮಗೆ ಅನಿಸ್ತು ಒಂದೊಂದ್ಸರಿ ನಮಗೂ ಒಂದೊಂದು ಟಾಪಿಕ್ ಕೊಡ್ಬೇಕು ಮಾತಾಡೋಕ್ಕೆ. ಅದು ಹಿಂಗೆ ಅಚಾನಕ್ ಬರ್ತೀವಿ ಮಾತಾಡಿ ಅಂತ ನಮಗೆ. ಅದಕ್ಕೆ ಒಂದೊಂದ್ಸರಿ ಏನಂತ ನಾವು ಯಾವ ವಿಷಯ ಬಗ್ಗೆ ಮಾತಾಡಬೇಕು, ಒಂದೊಂದ್ಸರಿ ಏನಿಸುತ್ತೆ ಅನುಭವಗಳೇ ಹಂಚಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಸಾವಯವ ಕೃಷಿ ತರಬೇತಿ ಯಾರಿಗಾಗಿದ್ದು ತರಬೇತಿ? ಕೃಷಿ ಸಖಿಯರಿಗೆ ತರಬೇತಿ. ಎಷ್ಟು ದಿವಸದ ತರಬೇತಿ? 5 ದಿವಸದ ತರಬೇತಿ. 5 ದಿವಸದಲ್ಲಿ ನಿಮ್ಗೆ ತುಂಬ ತಾಳ್ಮೆ ಇರಬೇಕು. ಇಲ್ಲ ನೀವು ಹೊರಗೆ ಹೋಗೋದು ಬರೋದು, ಹೊರಗೆ ಹೋಗೋದು ಬರೋದು. ಯಾಕಂದರೆ ಯಾವುದೇ ಒಂದು ತರಬೇತಿ ನಮಗೆ ಸೇರಿಕೊಂಡು ನಮಗೆ ಕೂಡ ತರಬೇತಿ ಮಾಡಿದಾಗ ನಾವು 1 ಗಂಟೆ 2 ಗಂಟೆ ಚಲೋ ಕೊಡ್ತೀವಿ. ಆಮೇಲೆ ಹೊರಗೆ ಹೋಗೋದು, ಫೋನ್ ಬಂದಂಗೆ ಆಟ ಆಡೋದು, ಸ್ವಲ್ಪ ಹೊರಗೆ ಹೋಗೋದು, ಮತ್ತು ಸ್ವಲ್ಪ ಮಾತಾಡೋದು, ಮತ್ತು ಒಳಗೆ ಕೂಡೋದು ಮಾಡ್ತಾ ಇರ್ತೀವಿ. ಅದಕ್ಕೆ ಇದು ಒಂದು 5 ದಿವಸ ತುಂಬ ಮುಖ್ಯವಾದ ಸಮಯ. ನೀವೆಲ್ಲ ಜಂಜಾಟ ಬಿಟ್ಟು ಬಂದಿರಿ, ಇದು ಚಲೋ ಕಲಿಬೇಕು. ಕಲಿತು ನೀವೇನು ಮಾಡಬೇಕಂದ್ರೆ ಮುಂದೆ ನಮ್ಮ ಜಿಲ್ಲೆಯ ಎಲ್ಲ ಕೃಷಿಕರಿಗೆ ಸಾವಯವ ಕೃಷಿಯ ಮಹತ್ವ ಬಗ್ಗೆ ತಿಳಿಸ್ಕೊಡ್ಬೇಕು. ಇಲ್ಲಿ ಏನು ನೀವು ಕಲಿತಿರೋ, ಎಷ್ಟು ನೀವು ಹೇಳ್ಕೊತಿರೋ ಅದೆಲ್ಲ ಕಲ್ತಿದ್ದು ಅವ್ರಿಗೆ ಹೇಳ್ಬೇಕು. ಅದು ನಿಮ್ಮಲ್ಲಿ ಇಟ್ಕೋಬಾರ್ದು. ನೀವು ಕಲ್ತ್ರಿ ಹಂಗೆ ನಿಮ್ಮಲ್ಲಿ ಇಟ್ಕೊಂಡ್ರೆ ಮತ್ತೆ ಅದು ಲಾಭ ಆಗಲ್ಲ. ನೀವು ಏನು ಕಲಿತಿರೋ ಅದೆಲ್ಲ ಯಾರಿಗೆ ಹೇಳಬೇಕು? ಕೃಷಿಕರಿಗೆ ಹೇಳಬೇಕು. ಕೃಷಿಕರು ಏನು ಮಾಡಬೇಕು? ಈ ಎಲ್ಲ ಪದ್ಧತಿಗಳನ್ನು, ವಿಧಾನಗಳನ್ನು ಈ ಒಂದು ಅಳವಡಿಸಿಕೊಂಡು ತಾವೇನು ಮಾಡಬೇಕು? ಒಳ್ಳೆಯ ಬೆಳೆ ಬೆಳಿಬೇಕು. ಬೆಳೆದೇನಂತಂದರೆ ಅದಕ್ಕೆ ಪ್ರೀಮಿಯಂ ರೇಟ್ ಸಿಗುತ್ತೆ. ಈಗ ಸಾವಯವ ಕೃಷಿಯಲ್ಲಿ ಒಂದು 3 ನಮೂನೆ ಕೃಷಿ ಇದೆ. ಈಗ ಒಂದು ರಾಸಾಯನಿಕ ಕೃಷಿ ಅಂತೀವಿ, ಅದನ್ನು ನಾವು ನೀವೆಲ್ಲ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಶೂನ್ಯ ಬಂಡವಾಳ ಕೃಷಿ ಅಂತ, ನಾವು ಏನುವಲ್ಲೇ ಖರ್ಚೆ ಮಾಡೋದಿಲ್ಲ. ಶೂನ್ಯ ಬಂಡವಾಳ, ಜೀರೋ ಕಲ್ಟಿವೇಶನ್, ಹೆಂಗಿದೆಯೋ ಹಾಗೆ ಶೂನ್ಯ ಬಂಡವಾಳ ಕೃಷಿ. 2ನೇದು ನೈಸರ್ಗಿಕ ಕೃಷಿ. 3ನೇದು ಪರಂಪರಾಗತ ಕೃಷಿ. ಪರಂಪರಾಗತ ನಮ್ಮ ಹಿಂದೆ ಹಿರಿಯರು ಹೆಂಗೆ ಮಾಡ್ತಾಯಿದ್ರು ಕೃಷಿ, ಒಕ್ಕಲ್ತನ, ಹಾಗೆ ನಾವು ಮಾಡೋದು. 4ನೇದು ಸಾವಯವ ಕೃಷಿ. ಈ ಎಲ್ಲ ಇಷ್ಟು ನಮ್ಮನ್ನ ಕೃಷಿಗಳು ಯಾಕೆ ಬಂತು? ಹಿಂದೆ ನಮ್ಮ ಹಿರಿಯರು ಮಾಡ್ತಾ ಇದ್ದಿಲ್ವಾ? ಡೆಫಿನೆಟ್ಲಿ ಮಾಡ್ತಾಯಿದ್ರು. ಬಟ್ ಏನಾಯಿತು ಅಂದರೆ 1971ರಲ್ಲಿ ಒಂದು ಹಸಿರು ಕ್ರಾಂತಿ ಅಂತ ಬಂತು ನಮ್ಮ ದೇಶದಲ್ಲಿ. ಹಸಿರು ಕ್ರಾಂತಿ ಬಂದಾಗ ಏನಾಯಿತು? ಅತಿ ಹೆಚ್ಚು ನಮಗೆ ಆಹಾರ ಧಾನ್ಯಗಳು ಬೇಕು, ಬೇಳೆಕಾಳುಗಳು ಬೇಕು, ಎಣ್ಣೆಕಾಳುಗಳು ಬೇಕು. ದೇಶದ ಜನಸಂಖ್ಯೆ ಬೆಳೀತಾ ಇದೆ, ಆಹಾರ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡಿದೀವಿ ಅಂದರೆ ನಮ್ಮ ದೇಶದ ಸರ್ಕಾರ ಏನು ಮಾಡ್ತಾ ಆಗಿದ್ದು ಒಂದು ಪಾಲಿಸಿ ಮಾಡ್ತು, ನಾವು ಹೈಬ್ರಿಡ್ ತಳಿಗಳನ್ನೇ ಬೆಳಿಬೇಕು, ಅತಿ ಹೆಚ್ಚು ಉತ್ಪಾದಕತೆ ಮತ್ತು ಉತ್ಪಾದನೆ ಬರಬೇಕು, ಮತ್ತು ದೇಶದ ಎಲ್ಲ ಜನರಿಗೆ ಆಹಾರ ಸಿಗುವಂತಾಗಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ಅವಾಗ ಏನು ಮಾಡಿದೆ ಅಂದರೆ ಹೈ ಯೀಲ್ಡಿಂಗ್ ವೆರೈಟೀಸು, ಹೈಬ್ರಿಡ್ಸು, ಕೆಮಿಕಲ್ಸು, ಪೆಸ್ಟಿಸೈಡ್ಸು ಎಲ್ಲ ಉಪಯೋಗ ಮಾಡೋಕ್ಕೆ ಪ್ರಾರಂಭ